ಈದ್ ಮಿಲಾದ್ ಅಂಗವಾಗಿ ಟಿಪ್ಪು ನಗರದಲ್ಲಿ 40 ಅಡಿ ಟಿಪ್ಪು ಕಟೌಟ್ ಹಾಕಿದ್ದಾರೆ. ಅದ್ರ ಜೊತೆಗೆ ಒಂದು ಹಾಡು ಹಾಕಿದ್ದಾರೆ. ಆ ಹಾಡೇನು ಅಂತ ಹೇಳಿದ್ರೆ, ಹಮ್ ಪಾಕಿಸ್ತಾನಿ ಮುಜಾಹಿದ್ದೀನ್ ಹೈ, ಗಲ್ತಿ ಸೆ ಲಲ್ಕಾರೇಗಾ ತು, ಹಮ್ ಗಾಡ್ ದೇಂಗೆ ಕಾಟ್ ದೇಂಗೆ. ನಾನು ಪ್ರಶ್ನೆ ಕೇಳಕ್ ಬಯಸ್ತೇನೆ, ಭಾರತದಲ್ಲಿರುವ ಮುಸಲ್ಮಾನರು ನೀವು ಭಾರತೀಯರ, ಪಾಕಿಸ್ತಾನದ ಏಜೆಂಟ್ರುಗಳ? ಯಾವ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಮುಜಾಹಿದ್ದೀನ್ ಅಂತ ಹೇಳಿ ಹೇಳ್ಕೊತಾ ಇದ್ದೀರಿ? ಈ ಮೂಲಕ ದೇಶದ್ರೋಹದ ಕೆಲಸವನ್ನ ಮಾಡಿದ್ದೀರಿ. ಈ ದೇಶದ್ರೋಹದ ಕೆಲಸ ಮಾಡಿರೋರ ಮೇಲೆ ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಬೇಕು, ಅವ್ರನ್ನ ಬಂಧಿಸಬೇಕು ಅಂತ ಆಗ್ರಹಿಸ್ತೇನೆ. ಬಹುಶಃ ಇದನ್ನು ಮನಗಂಡೇನೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತ ವಿಭಜನೆ ಸಮಯದಲ್ಲಿ ಇಸ್ಲಾಂ ಮಾನಸಿಕತೆಯ ಕುರಿತಾಗಿ ಅವರೊಂದು ಪುಸ್ತಕ ಬರೆದರು. ಆ ಪುಸ್ತಕ ಬರೆದು ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ಅನಿವಾರ್ಯ ಆದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಭಾರತದಲ್ಲಿದ್ದು ಭಾರತದ ಅನ್ನ ತಿಂದು ಭಾರತ ವಿರೋಧಿ ಮಾನಸಿಕತೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥ ಜನರಿಗೆ ಇಲ್ಲಿರುವ ಯೋಗ್ಯತೆ ಇಲ್ಲ. ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ರೆ ಪಾಕಿಸ್ತಾನಕ್ಕೆ ಹೋಗಿ ನಿಮ್ಮ ಪಾಕಿಸ್ತಾನದ ಪ್ರೀತಿಯನ್ನು ತೋರಿಸಿ, ಇಲ್ಲಿದ್ದು ದೇಶದ್ರೋಹಿ ಕೆಲಸ ಮಾಡೋರನ್ನ ಸಹಿಸಿಕೊಳ್ಬಾರ್ದು. ಕಾಂಗ್ರೆಸ್ ಬಂದ ಮೇಲೆ ಇಂಥವ್ರ ಬಾಲ ಎಲ್ಲ ಉದ್ದ ಆಗಿಬಿಟ್ಟಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಇಂಥವ್ರ ಬಾಲ ಉದ್ದಾಗಿದೆ. ಈ ಬಾಲ ಕಟ್ ಮಾಡಿ ಇವ್ರ ಬಾಲವನ್ನ ಕಟ್ ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಆಗ್ರಹಿಸ್ತೇನೆ. ಚಿಕ್ಕಮಗಳೂರಿನಲ್ಲಿ ಟಿಪ್ಪು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ 40 ಅಡಿ ಟಿಪ್ಪು ಕಟೌಟ್ ಹಾಕಿದ್ದಾರೆ. ಕಟೌಟ್ ಹಾಕಿ ಒಂದು ಸಾಂಗ್ ಹಾಕಿದ್ದಾರೆ. ಆ ಸಾಂಗ್ನಲ್ಲಿ ಬರುವ ಕೆಲವು ಸಾಲುಗಳು, ಹಮ್ ಪಾಕಿಸ್ತಾನ್ ಕಾ ಮುಜಾಹಿದ್ದೀನ್ ಹೈ, ಕೌನ್ ಹೈ ಪಾಕಿಸ್ತಾನ್ ಕಾ ಮುಜಾಹಿದ್ದೀನ್? आप पाकिस्तान का मुजाहिदीन है तो पाकिस्तान में रहना, यहां रह करके पाकिस्तान का मुजाहिदीन ऐसा कहने का हिम्मत तो कौन दिया आपको? आ ರೀತಿ ಹೇಳೋದ್ರ ಜೊತೆಗೆ ಗಲ್ತಿ ಸೆ ಲಲ್ಕಾರೇಗಾ ತು, ಹಮ್ ಗಾಡ್ ದೇಂಗೆ ಕಾಟ್ ದೇಂಗೆ ಅನ್ನೋದ್ರ ಅರ್ಥ ಏನು? ಯಾರಿಗೆ ಸವಾಲ್ ಹಾಕೋದು? ಯಾವನು ಇಲ್ಲಿರೋನು ಪಾಕಿಸ್ತಾನ ಮುಜಾಹಿದ್ದೀನ್ಗಳು? ನೀನ್ ಪಾಕಿಸ್ತಾನ ಮುಜಾಹಿದ್ದೀನ್ ಆದ್ರೆ ಇಲ್ಲಿರೋಕ್ ನಿಂಗೆ ಯೋಗ್ಯತೆ ಇಲ್ಲ. ನೀನ್ ಇರಬೇಕಾಗಿರೋ ಜಾಗ ಪಾಕಿಸ್ತಾನ. ಅಂತ ದೇಶದ್ರೋಹಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಿ, ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಿ, ಇಲ್ಲಿಯ ಅನ್ನ ತಿಂದು, ಇಲ್ಲಿಯ ಉಪ್ಪು ತಿಂದು, ಇಲ್ಲಿಗೆ ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳಿಗೆ ಈ ನೆಲದಲ್ಲಿ ಇರುವ ಅವಕಾಶ ಮತ್ತು ಅಧಿಕಾರ ಎರಡೂ ಇಲ್ಲ. ಇವ್ರು ದ್ರೋಹಿಗಳು, ಇವ್ರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಂತ ಆಗ್ರಹಿಸ್ತೇನೆ.